ನಿನ್ನೆ ವಿಡಿಯೋದಲ್ಲಿ ಹೇಳಿದೀನಿ ನಾನು ಯಾವ ಮೈಕ್ ಯೂಸ್ ಮಾಡ್ತಿದ್ದೀನಿ ಅಂತ. ನಾನು ಇವತ್ತು ಹೇಳಕ್ ಬಂದಿದ್ದೀನಿ ನಾವು ಮಾಡಿರೋ ವಿಡಿಯೋ ಮತ್ತು ವಾಯ್ಸ್ ನ ಹೆಂಗ್ ಎಡಿಟ್ ಮಾಡೋದಂತ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ದಿಸ್ ಇಸ್ GK. ಫಸ್ಟ್ ಆಫ್ ಆಲ್ ನಾವು ನಿಮ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾವು ಮಾತಾಡೋ ಮೈಕ್ ಮತ್ತು ನಾವು ಮಾಡ್ತಿರೋ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಕ್ಯಾಮರಾ ಆಗ್ಲಿ ಮೊಬೈಲ್ ಆಗಿರ್ಲಿ ಜಾಸ್ತಿ ಡಿಸ್ಟೆನ್ಸ್ ಇರಬಾರ್ದು. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ವಿತ್ ಮೈಕ್ ಹಾಗೂ ಎಡಿಟ್ ಇಲ್ದೆ ಹೆಂಗ್ ವಾಯ್ಸ್ ಬರುತ್ತೆ ಹಾಗೂ ಎಡಿಟ್ ಮಾಡಿ ಮೈಕಲ್ ಮಾತಾಡಿರೋ ವಿಡಿಯೋ ಹೆಂಗ್ ಬರುತ್ತೆ ಅಂತ. ಓಕೆ, ದಿಸ್ ಇಸ್ GK, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ವಾಯ್ಸ್ ರೆಕಾರ್ಡ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಕೇಳಿಸ್ಕೊಂಡ್ರಲ್ಲ ಹೆಂಗಿತ್ತಂತಲ್ಲ, ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಹಂಗಾಗಿ ಯಾವುದೇ ವಿಡಿಯೋ ಮಾಡಿದ್ರೆ ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಯಾವುದೇ ವಿಡಿಯೋ ಮಾಡ್ಬೇಕಾದ್ರೆ ನಮ್ಗೆ ವಾಯ್ಸ್ ಕ್ಲಾರಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ನಿಮ್ಗೆ ಇವತ್ತು ಹೆಂಗ್ ಎಡಿಟ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ನೀವೊಂದು ಆಪ್ ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಲೆಕ್ಸಿಸ್ ಆಡಿಯೋ ಎಡಿಟರ್ ಅಂತ. ಇದು ಐಫೋನ್ ಆಗುತ್ತೆ, ಆಂಡ್ರಾಯ್ಡ್ ಆಗುತ್ತೆ. ಇದನ್ನ ಫಸ್ಟ್ ಆಫ್ ಆಲ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನೀವು ಮಾಡಿರೋ ವಿಡಿಯೋನ ಫಸ್ಟ್ ಆಫ್ ಆಲ್ ಎಡಿಟ್ ಮಾಡ್ಕೊಳ್ಳಿ. ನಾನು ಕ್ಯಾಪ್ ಕಟ್ ಅಲ್ಲಿ ಎಡಿಟ್ ಮಾಡ್ಕೋತೀನಿ. ನೀವು ಯಾವ ಬೇರೆ ಆಪ್ ಎಲ್ಲ ಇದೆ ಅದರಲ್ಲಿ ಎಡಿಟ್ ಮಾಡ್ಕೋಬಹುದು. ನಾನು ಫಸ್ಟ್ ಆಫ್ ಆಲ್ ಎಡಿಟ್ ಮಾಡ್ಕೊಂಡಿರೋ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋತೀನಿ. ನಾನು ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋ ವಿಡಿಯೋದಲ್ಲಿ ಬರೀ ಆಡಿಯೋನ ಲೆಕ್ಸಿಸ್ ಆಡಿಯೋ ಎಡಿಟರ್ ಗೆ ಇಂಪೋರ್ಟ್ ಮಾಡ್ಕೋತೀನಿ. ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನ್ ಮಾಡಿರೋ ಸೆಟ್ಟಿಂಗ್ಸ್ ನ ನೀವು ಕಾಪಿ ಮಾಡ್ಕೋಬಹುದು. ಫಸ್ಟ್ ಆಫ್ ಆಲ್ ಇಂಪೋರ್ಟ್ ಮಾಡ್ಕೊಂಡಿರುವ ಆಡಿಯೋನ ನೆಕ್ಸ್ಟ್ ಇಲ್ಲಿ ಸೈಡ್ 3 ಬಟನ್ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಹೋಗಿ ಎಫೆಕ್ಟ್ ಅನ್ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ, ನಾಯ್ಸ್ ರಿಡಕ್ಷನ್ ಇದೆಯಲ್ಲ ಅದನ್ನ ಮಾಡ್ಕೊಳ್ಳಿ, ಅಪ್ಲೈ ಕೊಡಿ. ಅಂಡ್ ಮತ್ತೆ ನೀವು ಎಫೆಕ್ಟ್ ಗೆ ಬಂದು ಅಲ್ಲಿ ಎಕ್ವಲೈಸರ್ ಅಂತ ಆಪ್ಷನ್ ಇದೆ, ಅದಕ್ಕೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಸೆಟ್ಟಿಂಗ್ ಹೇಗಿದೆ ಹಂಗೆ ಸೆಟ್ ನ ನೀವು ಮಾಡ್ಕೊಳ್ಳಿ, ಇದು ಬೆಸ್ಟ್ ಸೆಟ್ಟಿಂಗ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಮತ್ತೆ ನೀವು ಅದನ್ನು ಇಂಪೋರ್ಟ್ ಮಾಡ್ಕೊಂಡು ನಿಮ್ ವಿಡಿಯೋಗೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ಆವಾಗ ನೋಡಿ ವಾಯ್ಸ್ ಕ್ಲಾರಿಟಿ ಮೊದ್ಲೇ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಮಾಹಿತಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.